ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲಿಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ವೀವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾಳೆ ಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ನಾಳೆ ಹಬ್ಬದ ದಿವಸ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ತಂದರೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಆಗುತ್ತದೆ. ಅದೃಷ್ಟ, ಯೋಗ, ಸಿರಿ, ಸಂಪತ್ತು ಬರುತ್ತದೆ. ನಾನು ಈಗ ತಿಳಿಸುವ ಈ 6 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ನಾಳೆ ನೀವು ತಗೊಂಬಂದು ದೇವರ ಕೋಣೆಯಲ್ಲಿ ಶಿವನ ಮುಂದೆ ಇಟ್ಟು ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಸ್ವೀಕರಿಸಿದರೆ ಖಂಡಿತವಾಗಲು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣುತ್ತೀರಾ. ಈ 6 ವಸ್ತುಗಳಲ್ಲಿ ಮೊದಲನೆಯದು ಜೇನುತುಪ್ಪ. ಹೌದು, ಜೇನುತುಪ್ಪ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತು. ಜೇನುತುಪ್ಪವನ್ನು ನಾಳೆ ಖರೀದಿ ಮಾಡಿ ತಗೊಂಬಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಶಿವಲಿಂಗ ಇದ್ದರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಫೋಟೋ ಇದ್ದರೆ ಫೋಟೋ ಮುಂದೆ ನೀವು ಒಂದು ಬೆಳ್ಳಿ ಬಟ್ಲಿನಲ್ಲಿ ಜೇನುತುಪ್ಪವನ್ನು ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಒಂದು ಗಂಟೆ ನಂತರ ಮನೆಯಲ್ಲಿ ಎಲ್ಲರೂ ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಜೇನುತುಪ್ಪವನ್ನು ನೀವು ಶಿವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಕಹಿಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಮಧುರ, ಸಿಹಿ ತುಂಬಿರುತ್ತದೆ. ಸಾಲಗಳೆಲ್ಲ ತೀರಿ ಹೋಗುತ್ತದೆ. ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ. ಸಾಲಗಳೆಲ್ಲ ತೀರುತ್ತದೆ. ಮತ್ತು ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಾರೆ. ದಾಂಪತ್ಯದಲ್ಲಿ ಮಧುರತೆ ತುಂಬಿರುತ್ತದೆ. ಇನ್ನು ಎರಡನೇ ವಸ್ತು ಬಂದು ಹಾಲು. ಈಶ್ವರನಿಗೆ ಆವತ್ತಿನ ದಿನ ಅರ್ಧ ಲೀಟ್ರ್ ಹಾಲನ್ನು ತಗೊಂಡು ಬಂದು ನಿಮ್ಮ ದೇವರ ಕೋಣೆಯಲ್ಲಿ ಈಶ್ವರನ ಲಿಂಗಕ್ಕೆ ನೀವು ಅಭಿಷೇಕವನ್ನು ಮಾಡಿ ಅದನ್ನು ಸ್ವೀಕರಿಸಿ. ಇಲ್ಲ ಅಂದರೆ ಫೋಟೋ ಮುಂದೆ ಒಂದು ಬಟ್ಟಲಿನಲ್ಲಿ ಹಸಿ ಹಾಲನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆ ಆದ ನಂತರ ಅದನ್ನು ಸ್ವೀಕರಿಸುವುದರಿಂದ ನಿಮಗೆ ಚಂದ್ರದೋಷ ಇದ್ದರೆ ದೂರವಾಗುತ್ತದೆ. ಚಂಚಲ ಮನಸ್ಸೇನಾದರೂ ಇದ್ದರೆ ಅದು ದೂರವಾಗುತ್ತದೆ. ಮಾಡುವ ಕೆಲಸಗಳಲ್ಲಿ ಏಕಾಗ್ರತೆ ಇರುತ್ತದೆ. ಇನ್ನು ಮೂರನೇ ವಸ್ತು ಬಿಲ್ವಪತ್ರೆ. ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂದರೆ ಬಿಲ್ವಪತ್ರೆ. ಇದನ್ನು ನೀವು ಶಿವರಾತ್ರಿಯ ದಿನ ತಂದು ನಿಮ್ಮ ಮನೆಯಲ್ಲಿರುವ ಶಿವಲಿಂಗದ ಮೂರ್ತಿಗೆ ಅರ್ಪಿಸೋದ್ರಿಂದ ಅಥವಾ ಫೋಟೋಗೆ ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಅತಿ ದೊಡ್ಡ ಕಷ್ಟಗಳು ಕಳೆಯುತ್ತೆ. ನಿಜವಾಗ್ಲೂ ಪವಾಡಗಳೇ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಮತ್ತು ಎಷ್ಟೇ ಲಕ್ಷ ಸಾಲಗಳಿದ್ದರೂ ಸಹ ಸಾಲಗಳೆಲ್ಲನೂ ತೀರಿ ಹೋಗುತ್ತೆ. ಮತ್ತು ಕಂಕಣ ಬಲ ಕೂಡಿ ಬರುತ್ತೆ. ಯಾರಿಗೆ ಮದುವೆ ಆಗಿಲ್ವೋ ಅಂಥವರಿಗೆ ಮದುವೆಯ ಯೋಗ ಕೂಡಿ ಬರುತ್ತದೆ. ಇನ್ನು ನಾಲ್ಕನೇ ವಸ್ತು ಗೋವಿನ ಪ್ರತಿಮೆ. ಮಹಾಶಿವರಾತ್ರಿಯ ದಿನ ಗೋವಿನ ಪ್ರತಿಮೆಯನ್ನು ತಂದು ಶಿವನ ಮುಂದೆ ಇಟ್ಟು ನೀವು ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ, ಸಂಪತ್ತು ಲಭಿಸುತ್ತದೆ. ಗೋವು ಎಂದರೇ ಲಕ್ಷ್ಮಿಯ ಸ್ವರೂಪ. ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿಯ ವಾಸವಿರುತ್ತದೆ. ಇನ್ನು ಐದನೇ ವಸ್ತು ಬಂದು ವಿಭೂದಿ. ವಿಭೂದಿ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ಶಿವರಾತ್ರಿಯ ದಿನ ವಿಭೂದಿಯನ್ನು ಖರೀದಿಸಿ ತಂದು ಶಿವನ ಮುಂದೆ ಇಟ್ಟು ಪೂಜಿಸಿ ಅದನ್ನು ಹಣೆಗೆ ಇಟ್ಟುಕೊಳ್ಳಬೇಕು. ಪ್ರತಿದಿನ ಇಟ್ಟುಕೊಳ್ಳಬೇಕು. ಹಾಗೆ ಪೂಜೆ ಕೋಣೆಯಲ್ಲಿ ಇಡಬಾರದು. ಪ್ರತಿದಿನ ಇಲ್ಲ ಅಂದ್ರೂ ನೀವು ವಾರದ ದಿವಸ, ಸೋಮವಾರ ದಿವಸ ಆದರೂ ಅದನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಬರುತ್ತದೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಜ್ಞಾನ ಅಭಿವೃದ್ಧಿ ಆಗುತ್ತದೆ. ಶಿವನ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಇನ್ನು ಕೊನೆಯದಾಗಿ ಆರನೇ ವಸ್ತು ಬೆಳ್ಳಿ. ಗಂಡ ಹೆಂಡತಿಗೆ ಮಹಾಶಿವರಾತ್ರಿಯ ದಿನ ಬೆಳ್ಳಿಯ ವಸ್ತು ಅಂದರೆ ಕಾಲ್ಗೆಜ್ಜೆಯನ್ನು ಖರೀದಿ ಮಾಡಿ ಹೆಂಡತಿಗೆ ಕೊಟ್ಟರೆ ಗಂಡನಿಗೆ ಶುಕ್ರ ಆಕ್ಟಿವೇಟ್ ಆಗುತ್ತದೆ. ಅಂದರೆ ದುಡಿಮೆಯಲ್ಲಿ ಇನ್ನೂ ಹೆಚ್ಚು ಲಾಭ ಸಿಗುತ್ತದೆ. ಗಂಡ ಹೆಂಡತಿಯರ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ. ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತದೆ ಮತ್ತು ಗಂಡನಿಗೆ ದುಡಿಮೆಯ ಅಥವಾ ಸಂಪಾದನೆಯಲ್ಲಿ ಹೆಚ್ಚಿನ ಲಾಭ ಗಳಿಸಲು ಅನುಕೂಲವಾಗುತ್ತದೆ. ಈ ವಸ್ತುಗಳನ್ನು ತಂದು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಕಾಣಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.